ಬಿಹಾರದಲ್ಲಿ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬಿಹಾರದ ಲೋಕಸೇವಾ ಆಯೋಗದ ವಿರುದ್ಧ ಅಭ್ಯರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ನೇಮಕಾತಿ ಆಗಬೇಕು, ಅದರ ಜೊತೆಗೆ ಒಂದಷ್ಟು ನಿಯಮಗಳನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿ ಬಿಹಾರದ ಲೋಕಸೇವಾ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಪರೀಕ್ಷೆ ಘೋಷಣೆಗೆ ಪರೀಕ್ಷಾ ಆಕಾಂಕ್ಷಿಗಳು ಬೃಹತ್ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಆಕಾಂಕ್ಷಿಗಳನ್ನ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬಿಹಾರದ ರಾಜಧಾನಿ ಪಾಟ್ನಾದ ಕಾಲೇಜು ಮೈದಾನದಲ್ಲಿ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಯುವಕ ಯುವತಿಯರೆಲ್ಲರೂ ಕೂಡ ಸರ್ಕಾರ ಮತ್ತು ಬಿಪಿಎಸ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿ ನಾಯಕ ದಿಲೀಪ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಿರೋದು. ಬಿಹಾರದ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಿಯಮಗಳಿಗೆ ಕಿಡಿಕಾರಲಾಗ್ತಾ ಇದೆ. ನೂತನ ನಿಯಮಗಳನ್ನು ನಾವು ಒಪ್ಪೋದಿಲ್ಲ. ಈ ನೂತನ ನಿಯಮಗಳಿಂದ ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ನೂತನ ನಿಯಮಗಳನ್ನು ಆದಷ್ಟು ಬೇಗ ಹಿಂಪಡಿಬೇಕು ಅಂತ ಹೇಳಿಕೊಂಡು ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆರೋಪವನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಎಷ್ಟು ಮಟ್ಟಿಗೆ ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ಅಂತಂದ್ರೆ ಕೊನೆಗೆ ಆ ಅಭ್ಯರ್ಥಿಗಳನ್ನ ಹತೋಟಿಗೆ ತರುವಲ್ಲಿ ಪೊಲೀಸರು ವಿಫಲರಾಗ್ತಾರೆ. ಅದಾದ ಮೇಲೆ ಲಾಸ್ಟ್ಗೆ ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ, ಲಾಠಿ ಪ್ರಯೋಗವನ್ನ ಮಾಡಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನ ಹಂತಕ್ಕೆ ಬಂದು ನಿಂತಿತ್ತು. ಲಾಠಿ ಚಾರ್ಜ್ ನಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಕೂಡ ಗಾಯಗಳು ಕೂಡ ಆಗಿದೆ. ಯಾವ ರೀತಿಯಲ್ಲಿ ಆ ಸಿಚುವೇಶನ್ ಇತ್ತು ಅಂತ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು, ವಿದ್ಯಾರ್ಥಿಗಳು ಒಂದಷ್ಟು ಬೇಡಿಕೆಯನ್ನ ಮುಂದಿಟ್ಕೊಂಡು ಅದರ ಜೊತೆಗೆ ಬಿಪಿಎಸ್ ಏನಿದೆ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಆ ಒಂದು ಹೊಸ ನಿಯಮಗಳಿಂದಾಗಿ ಪರೀಕ್ಷಾ ಅಭ್ಯರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ, ಸಮಸ್ಯೆಗಳಾಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ನಿಯಮಗಳನ್ನ ಆದಷ್ಟು ಬೇಗ ಹಿಂಪಡಿಬೇಕು ಅಂತ ಹೇಳಿಕೊಂಡು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಬಿಎ ಎಲೆಕ್ಷನ್ಗೆ ಬಹುತೇಕ ಡೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಜೂನ್ 14ರಿಂದ 24ರ ಒಳಗಡೆ ಜಿಬಿಎ ಎಲೆಕ್ಷನ್ ನಡೀಬೇಕು. ಜೂನ್ 14ರಿಂದ 24ರ ಒಳಗೆ ಯಾವುದಾದ್ರೂ ಒಂದು ಡೇಟ್ ಅನ್ನ ಚೂಸ್ ಮಾಡಬೇಕಾಗತ್ತೆ. ಈಗ ಜಿಬಿಎ ಅಧಿಕಾರಿಗಳು, ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರು ಘೋಷಣೆಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಇದು ಡೆಡ್ ಲೈನ್ ಅಂತಾನೆ ಹೇಳಬಹುದು. ಜೂನ್ 14ರಿಂದ 24ರ ಒಳಗೆ ಯಾವುದಾದ್ರೂ ಒಂದು ದಿನವನ್ನ ಫಿಕ್ಸ್ ಮಾಡಬೇಕು ಚುನಾವಣೆಗೆ ಅಂತ. 10 ದಿನಗಳ ಅವಧಿಯಲ್ಲಿ ಒಂದು ದಿನ ಚುನಾವಣೆ ನಡೆಯಲಿದೆ. ಜಿಬಿಎ 100 ಸಮಸ್ಯೆ ಹೇಳಿದ್ರೂ ಕೂಡ ಎಲೆಕ್ಷನ್ ಅನ್ನ ನಾವು ನಡೆಸ್ತೀವಿ ಅಂತ ಹೇಳಿಕೊಂಡು ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಬ್ಯಾಲೆಟ್ ಪೇಪರ್ ನಲ್ಲೇ ಜಿಬಿಎ ಎಲೆಕ್ಷನ್ ನಡೆಯುತ್ತೆ, ನಾವು ಅದನ್ನ ಮಾಡ್ತೀವಿ. 1 ವಾರ ಕಾಯ್ತೀವಿ. ಜಿಬಿಎ ಏನೇ ಹೇಳಿದ್ರು ಕೂಡ ಈ ಎಲೆಕ್ಷನ್ ಮಾತ್ರ ನಿಲ್ಲೋದಿಲ್ಲ. ಇದು ಆಯ್ಕೆ ಅಲ್ಲ, ಇದು ಡೆಡ್ ಲೈನ್. ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ 30ರ ಒಳಗಡೆ ಎಲೆಕ್ಷನ್ ಆಗಲಿದೆ. ಅಂದ್ರೆ ಜೂನ್ 14ರಿಂದ 24ರ ಒಳಗೆ ಯಾವ್ದಾದ್ರು ಒಂದು ದಿನದಲ್ಲಿ ನೀವು ಎಲೆಕ್ಷನ್ ಅನ್ನ ಮಾಡಬೇಕು ಅಂತ ಹೇಳ್ಕೊಂಡು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ಸ್ ಅವರು ಕೂಡ ಜಿಬಿಎದ್ದೇ ಮೆಂಬರ್ಗಳು, ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಇದು ಚೀಫ್ ಕಮಿಷನರ್ ಏನದು ಮೆಂಬರ್ ಸೆಕ್ರೆಟರಿ ಆಫ್ ದ ಜಿಬಿಎ. ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್. ಅವರು ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ
ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು. ಜೂನ್ 30ರೊಳಗೆ GB 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಡೀಬೇಕಾಗ್ತದೆ, ರಾಜ್ಯ ಚುನಾವಣಾ ಆಯೋಗ ಮತ್ತು ಸರ್ಕಾರ. ಹೀಗಾಗಿ ನಾವು ಅವರಿಗೆ ಡೇಟ್ಸನ್ನು ಕೇಳಿದ್ವಿ. ಡೇಟ್ಸ್ನ ಅವರು ಇವತ್ತು ಏನು ಅವರು ಹೇಳಿಲ್ಲ, ಬಟ್ ನಾವು ಅವರ ಸಮಾಲೋಚನೆ ನಾನು ಹೇಳಿದೆ ಅವರಿಗೆ 14ರಿಂದ ಜೂನ್ 24ರವರೆಗೆ ಯಾವುದಾದ್ರೂ ಡೇಟ್ ನೀವು ಹೇಳಿ ಅಂತ ನಾನು ಹೇಳಿದೆ. ಅವರು ನಮಗೆ ಏನು ನಾವು ವಿ ಆರ್ ರೆಡಿ ಫಾರ್ ಇಲೆಕ್ಷನ್ಸ್ ಅನ್ನೋದ್ರ ಜೊತೆಗೆ ತಮ್ಮ ಏನು ಹೇಳ್ತಾ ಇದ್ದೀರಿ ನೀವು ಪ್ರಾಬ್ಲಮ್ಸ್ ವಿತ್ ರಿಗಾರ್ಡ್ ಟು ಕಂಡಕ್ಟ್ ಆಫ್ ಇಲೆಕ್ಷನ್ಸ್ ರಿಗಾರ್ಡಿಂಗ್ ನ್ಯಾಷನಲ್ ಕ್ಯಾಲಮಿಟಿ, ಸೆನ್ಸಸ್, SIR, ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಅಂತ ಇನ್ನೋದ್ರ ಬಗ್ಗೆ ಹೇಳಿದರು. NDA ಒಕ್ಕೂಟಕ್ಕೂ ಪೆಟ್ಟು ಕೊಟ್ಟ ತಮಿಳುನಾಡು ಫಲಿತಾಂಶ. ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ DMK ಮೈತ್ರಿ ಕಟ್ ಆಗಿ ಹೋಗ್ಬಿಟ್ಟಿದೆ. ಲೋಕಸಭಾ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ DMK ಸಂಸದ ಕನ್ನಿಮೊಳಿ. ಯಾಕಂದ್ರೆ TVK ಜೊತೆ ಈಗ ಕಾಂಗ್ರೆಸ್ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ತೆರೆಮರೆಯಲ್ಲಿ ವಿಜಯ್ ಏನಿದ್ದಾರೆ ಕಾಂಗ್ರೆಸ್ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ಸೊ ಈಗ ಲೋಕಸಭೆಯಲ್ಲಿ ಆಸನಗಳನ್ನು ಬದಲಾಯಿಸುವಂತೆ ಪತ್ರವನ್ನ ಬರೆದಿದ್ದಾರೆ DMK ಸಂಸದೆ ಕನ್ನಿಮೊಳಿ. ಆಸನಗಳ ಬದಲಾವಣೆ ಆಗಬೇಕು ಅಂತ ಹೇಳ್ಕೊಂಡು ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಬಿಟ್ಟು ಬೇರೆ ಕಡೆಗಳಲ್ಲಿ ಆಸನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸಂಸದರ ಜೊತೆಗೆ ನಾವು ಕೂರಲ್ಲ ಅಂತ ಹೇಳಿಕೊಂಡು ಪತ್ರವನ್ನ ಬರೆದಿರುವಂತದ್ದು ಸಂಸದೆ. ಬದಲಾದ ರಾಜಕೀಯ ಸನ್ನಿವೇಶದಿಂದ ಮೈತ್ರಿ ಕಳೆದುಕೊಂಡಿದ್ದೀವಿ. DMK ಮತ್ತು ಕಾಂಗ್ರೆಸ್ ಇಂದು ಮೈತ್ರಿ ಮುಂದುವರಿಸೋದಿಲ್ಲ. ಲೋಕಸಭೆಯಲ್ಲಿ DMK ಸಂಸದರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ನೀವು ಮಾಡಿಕೊಡ್ಬೇಕು ಅಂತ ಹೇಳಿಕೊಂಡು ಸಂಸದೆ ಕನ್ನಿಮೊಳಿ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆಗೆ DMK ಮೈತ್ರಿ ಕಟ್ ಆಗುತ್ತೆ, ಯಾಕಂದ್ರೆ ವಿಜಯ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ DMK ಮತ್ತು ಅಣ್ಣಾ DMK ಅಲ್ಲಿ ಒಟ್ಟಾಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಮತ್ತೆ ಗವರ್ನರ್ ಭೇಟಿಗೆ ಮುಂದಾಗಿದ್ದಾರೆ ನಟ ವಿಜಯ್. ಇಂದು ಸಂಜೆ 4 ಗಂಟೆಗೆ ಗವರ್ನರ್ ಭೇಟಿಗೆ ವಿಜಯ್ ಮುಂದಾಗಿರೋದು. ಸಂಜೆ ಲೋಕಭವನದಲ್ಲಿ ಗವರ್ನರ್ ಅವರನ್ನ ವಿಜಯ್ ಭೇಟಿಯಾಗಲಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಭೇಟಿಯಾಗಿದೆ. ಅಸಮಾಧಾನದಿಂದ ಭೇಟಿಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಅವರ ಪಕ್ಷದವರು, ಕಾರ್ಯಕರ್ತರು ಎಲ್ಲರೂ ಕೂಡ ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. DMK ಅಣ್ಣಾ DMK ಮೈತ್ರಿ ಮಾತಿನ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ವಿಜಯ್. ಶೀಘ್ರವೇ ಸರ್ಕಾರ ರಚನೆ ಕಡೆ ಗಮನ ಕೊಟ್ಟಿದ್ದಾರೆ. ಶಾಸಕರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಭೆಗಳನ್ನು ನಡೆಸಿದ ಮೇಲೆ ಈಗ ಗವರ್ನರ್ ಭೇಟಿಗೆ ಸಜ್ಜಾಗಿದ್ದಾರೆ ನಟ ವಿಜಯ್. ಸರ್ಕಾರವನ್ನು ನಾವು ರಚನೆ ಮಾಡಲೇಬೇಕು, ಆದಷ್ಟು ಬೇಗ ಸರ್ಕಾರ ರಚನೆ ಕಡೆ ವಿಜಯ್ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಡೆ DMK ಮತ್ತು ಅಣ್ಣಾ DMK ಒಗ್ಗಟ್ಟಾದ್ರೆ ಅಲ್ಲಿ ಬಹುಮತ ಪಡೆಯೋದು ಆದಷ್ಟು ಸುಲಭ ಆಗತ್ತೆ. ಸೊ ಹಾಗಾಗಿ ಗವರ್ನರ್ ಭೇಟಿಗೆ ವಿಜಯ್ ಮುಂದಾಗಿದ್ದಾರೆ. ಸರ್ಕಾರ ರಚನೆ ಬಗ್ಗೆ ಗವರ್ನರ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬೆರಳೆಣಿಕೆಯ ಶಾಸಕರ ಬಲ ಮಾತ್ರ ಬೇಕಾಗಿರುವಂತದ್ದು ವಿಜಯ್ಗೆ. 6ರಿಂದ 7 ಶಾಸಕರು ಬೇಕು. ಸೊ ಅವ್ರ ಇನ್ ಕೇಸ್ ಇವರ ಪರವಾಗಿ ಬಂದ್ರು ಅಂತಂದಾದ್ರೆ ಸರ್ಕಾರ ರಚನೆ ಆಗುವಂತದ್ದು ಪಕ್ಕ. ತಮಿಳುನಾಡಿನಲ್ಲಿ ರಾಜಕೀಯ ಚಿತ್ರಣ ಬದಲಾಗತ್ತಾ? ಹಾಗಾದ್ರೆ ವಿಜಯ್ಗೆ ಶಾಕ್ ಕೊಡುತ್ತಾ DMK ಮತ್ತು ಅಣ್ಣಾ DMK? ಅತಂತ್ರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪಕ್ಷಗಳಿಂದ ಭಾರೀ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಒಂದ್ ಕಡೆ ರೆಸಾರ್ಟ್ ರಾಜಕಾರಣ ಕೂಡ ಶುರುವಾಗ್ತಿದೆ. ಒಂದ್ ಕಡೆಯಲ್ಲಿ TVK ಇಂದ ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇದೆ. ಈಗ ಗವರ್ನರ್ ಅನ್ನ ಕೆಲವೇ ಗಂಟೆಗಳಲ್ಲಿ ವಿಜಯ್ ಭೇಟಿಯಾಗಲಿದ್ದಾರೆ. ಇತ್ತ
ಎಡಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ವಿಜಯ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಸಪೋರ್ಟ್ ಅನ್ನು ಕೊಡ್ತಾ ಇರುವಂತದ್ದು. ಈಗಾಗಲೇ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ ಕಾಂಗ್ರೆಸ್. ಅತ್ತ ಎಐಎಡಿಎಂಕೆ ಇಂದ ಅಧಿಕಾರಕ್ಕೆ ಬರೋಕೆ ಕಸರತ್ತು ನಡೆಸಲಾಗ್ತಾ ಇದೆ. ಡಿಎಂಕೆ ಜೊತೆಗೆ ಪಕ್ಷ ರಚಿಸುವಂತ ಬಗ್ಗೆ ಮಾತುಕತೆಯ ವದಂತಿ ಕೇಳಿ ಬರ್ತಾ ಇದೆ. ಅಂದ್ರೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಇಲ್ಲೀಗ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಟ್ಟಾಗ್ತಾ ಇದ್ದಾರೆ. ಸೊ ಇಲ್ಲಿ ಅಣ್ಣಾ ಡಿಎಂಕೆಗೆ ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಡಿಎಂಕೆ ಅವರು ಹೇಳಿದ್ರೆ ಇಲ್ಲಿ ಬಹುತೇಕ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಒಟ್ಟಾಗಿ ಸರ್ಕಾರ ರಚಿಸುವಂತ ಚಾನ್ಸಸ್ ಬಹಳಷ್ಟು ಕಾಣಿಸ್ತಾ ಇದೆ. ಈಗಾಗಲೇ ಇವರ ಮಧ್ಯದಲ್ಲಿ ಮಾತುಕತೆ ಆಗಿದೆ ಅಂತ ವದಂತಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಸ್ಟಾಲಿನ್ ನಿರ್ಧಾರಕ್ಕೆ ಎಐಡಿಎಂಕೆ ಅವರು ಬಿಟ್ಟಿದ್ದಾರೆ. ನಿರ್ಧಾರ ಅವ್ರ ಕೈಯಲ್ಲಿರುವಂತದ್ದು ಎಲ್ಲವೂ ಅಂತ ಹೇಳ್ಕೊಂಡು ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ. ವಿಸಿಕೆ ಪಕ್ಷದಿಂದಲೂ ವಿಜಯ್ಗೆ ಸ್ಪಷ್ಟ ಸಂದೇಶ ಇನ್ನೂ ಕೂಡ ಸಿಕ್ಕಿಲ್ಲ. ಸಂಜೆ 5 ಗಂಟೆಗೆ ಪಕ್ಷದ ನಾಯಕರ ಸಭೆಯನ್ನ ವಿಸಿಕೆ ಮುಖ್ಯಸ್ಥ ತೋಲ್ ತಿರುಮಾಳವನ್ ಕರೆದಿದ್ದಾರೆ. ಸಭೆ ಬಳಿಕ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಸೊ 3 ಪಕ್ಷಗಳು ಈಗ ಯಾರ್ಯಾರ ಸಪೋರ್ಟ್ ಅನ್ನ ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಹುಮತ ಸಾಬೀತಿಗೆ ಟಿವಿಕೆ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ವಿಜಯ್ಗೆ ಬೆಂಬಲ ನೀಡುತ್ತಾ ಹಾಗಾದ್ರೆ ಎಡಪಕ್ಷಗಳು ಕಾಂಗ್ರೆಸ್ ಈಗಾಗಲೇ ಬೆಂಬಲವನ್ನು ಕೊಡ್ತದೆ ಅನ್ನುವಂಥ ಮಾತುಗಳು. ಡಿಎಂಕೆ ಮಿತ್ರ ಪಕ್ಷಗಳಾದ ನಾಯಕರ ಮಹತ್ವದ ಸಭೆಗಳಾಗ್ತಾ ಇದೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ಮತ್ತೊಂದು ಕಡೆ ಸಿಪಿಐಎಂ ಕಚೇರಿಯಲ್ಲೂ ಕೂಡ ಮಹತ್ವದ ಸಭೆಗಳಾಗ್ತಾ ಇರುವಂಥದ್ದು. ನಟ ವಿಜಯ್ಗೆ ಬೆಂಬಲದ ಬಗ್ಗೆ ಮಹತ್ವದ ಮಾತುಕತೆಗಳು ನಡೀತಾ ಇದೆ. ಗವರ್ನರ್ ನಡೆಗೆ ಸಭೆಯಲ್ಲಿ ಸಿಪಿಐಎಂ ಖಂಡನೆ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡಿನ ಜನರು ಸ್ಪಷ್ಟ ಸಂದೇಶ ಜನಾದೇಶವನ್ನ ಕೊಟ್ಟಿದ್ದಾರೆ ಮತ್ತು ಆ ತೀರ್ಪನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳ್ತಾ ಇರುವಂಥದ್ದು ಈ ಪಕ್ಷದವರು. ಸರ್ಕಾರ ರಚಿಸೋದು ಹೊಸ ಪಕ್ಷಕ್ಕೆ ಬಿಟ್ಟಿದ್ದು, ವಿರೋಧ ಪಕ್ಷಕ್ಕಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾವು ಸೂಕ್ತ ನಿಲುವನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಸಮಾಲೋಚನೆ ಮಾಡ್ತೀವಿ ಅಂತಲೂ ಹೇಳ್ಕೊಂಡು ನಿರ್ಧಾರವನ್ನ ವ್ಯಕ್ತಪಡಿಸಲಿದ್ದಾರೆ ಕೆಲವೇ ಕ್ಷಣದಲ್ಲಿ. ಸಿಪಿಐ ಮತ್ತು ಸಿಪಿಐಎಂ ಈ 2 ಪಕ್ಷದವರು ಪ್ರತ್ಯೇಕವಾಗಿ ಅವರವರ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇವರಲ್ಲಿರುವಂತ ಪ್ರತಿಯೊಬ್ಬ ಶಾಸಕರು ಕೂಡ ಪ್ರತಿಯೊಂದು ಪಕ್ಷಕ್ಕೂ ಕೂಡ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ವಿಜಯ್ಗೆ ಅಲ್ಲಿ ಬೇಕಾಗಿರುವಂತದ್ದು 6 ಶಾಸಕರ ಬಲ ಅಷ್ಟೇ. ಇನ್ನು 6 ಶಾಸಕರು ಇನ್ ಕೇಸ್ ಪಕ್ಷ ಬಿಟ್ಟು ಅಥವಾ ಪಕ್ಷದ ಜೊತೆಗೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ವಿಜಯ್ ಪರವಾಗಿ ನಿಂತ್ರೆ ವಿಜಯ್ ಕ್ಲಿಯರ್ ಕಟ್ ಆಗಿ ಇಲ್ಲಿ ಸರ್ಕಾರ ರಚನೆಯನ್ನ ಮಾಡಬಹುದು. ಸಿಎಂ ಸ್ಥಾನದ ಪಟ್ಟಕ್ಕೆ ಇರುವಂತಹ ಚಾನ್ಸಸ್ಗಳು ಇದೆ. ಬಟ್ ಇಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಅವರು ನಾನಾಗ್ಲೇ ಹೇಳಿದಾಗೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಬದ್ಧ ವೈರಿಗಳು ಒಟ್ಟಾಗ್ತಾ ಇದ್ದಾರೆ ಅನ್ನುವಂತ ವದಂತಿಗಳು ಕೇಳಿ ಬರ್ತಾ ಇದೆ. ತಮಿಳುನಾಡಿನಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ ಅಣ್ಣಾ ಡಿಎಂಕೆಯ ನಡೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ ಅಂತ ಹೇಳ್ಕೊಂಡು ಅಣ್ಣಾ ಡಿಎಂಕೆಯ ಪರ ಜನರ ಒಲವಿದೆ ಅಂತ ಹೇಳ್ಕೊಂಡು ಸಂಸದ ತಂಬಿದೊರೈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯಲಿದೆ. ಹಾಗಾದ್ರೆ ಇವರ ಹೇಳಿಕೆ ಹಿಂದಿರುವಂತಹ ಮರ್ಮ ಏನು ಅನ್ನುವಂಥ ಪ್ರಶ್ನೆಗಳು ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಅಣ್ಣಾ ಡಿಎಂಕೆ ಸಂಸದರ ಈ ಒಂದು ಮಾತು 3ನೇ ಸ್ಥಾನಕ್ಕೆ ಕುಸಿದಿದ್ರೂ ಕೂಡ ಸರ್ಕಾರ ರಚನೆಗೆ ಅಣ್ಣಾ ಡಿಎಂಕೆ ಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಅಣ್ಣಾ ಡಿಎಂಕೆ ಇಂದನೇ ಸಿಎಂ ಅಭ್ಯರ್ಥಿ ಇದ್ದಾರೆ. ಇನ್ ಕೇಸ್ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಂದಾದ್ರೆ ಸಿಎಂ ಪಟ್ಟವನ್ನ ಅಣ್ಣಾ ಡಿಎಂಕೆ ಅವರಿಗೆ ಕೊಡ್ತಾರೆ ಅನ್ನುವಂಥ ವದಂತಿಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಅದ್ರ ಬೆನ್ನಲ್ಲೇ ಈ ಸಂಸದ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಭಾರಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. Now so many discussions are going on. That is, I cannot say anything now. Everything will due course of time. We hope that good things will happen. My party, my leader will come back and give that. Alliance with the DMK? No, that what I am telling, this only I can say. There is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace. ಎಐಎಡಿಎಂಕೆ ತಂಬಿದೊರೈ ಹೇಳಿಕೆ ಬೆನ್ನಲ್ಲೇ ಭಾರೀ ಸಂಚಲನ ಸೃಷ್ಟಿಯಾಗ್ತಾ ಇದೆ.
ಟಿವಿಕೆ ದೂರವಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಯಾರ ಜೊತೆಗೆ ಮೈತ್ರಿ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಯಾಕಂದ್ರೆ ಯಾರು ಕೂಡ ಅಫಿಷಿಯಲ್ ಆಗಿ ಇಂಥವ್ರ ಜೊತೆ ನಾವು ಮೈತ್ರಿ ಮಾಡ್ತಿದ್ದೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿಲ್ಲ. ಚೆನ್ನೈನಲ್ಲಿ ಸಂಜೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಿದೆ. ಟಿವಿಕೆಯನ್ನು ದೂರವಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಯಾರ ಜೊತೆಗೆ ಯಾರು ಮೈತ್ರಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಒಟ್ಟಾಗಿ ಸಂಪರ್ಕದಲ್ಲಿದ್ದಾರೆ, ಯಾರೀಗ ಅಧಿಕಾರ ಹಿಡಿಯುವಂಥದ್ದು, ಸರ್ಕಾರ ರಚನೆ ಮಾಡುವಂಥ ಬಗ್ಗೆ ಯಾರ್ಯಾರು ಒಟ್ಟಾಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಯಾರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿಲ್ಲ. ಎಲ್ಲವೂ ಕೂಡ ತೆರೆಮರೆಯಲ್ಲೇ ನಡೀತಾ ಇದೆ. ಎಲ್ಲ ಮಾತುಕತೆಗಳು ಪ್ರತಿಯೊಬ್ಬ ಪಕ್ಷದವರು ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಗೌಪ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಒಳಗೊಳಗೆ ಒಪ್ಪಂದಗಳು ಕೂಡ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೂಡ ವದಂತಿಗಳು ಕೇಳಿ ಬರ್ತಾ ಇದೆ. ಈಗ ಪಳನಿಸ್ವಾಮಿ ಅವರು ಕೂಡ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ನಮ್ಮ ಸಂಪರ್ಕದಲ್ಲಿರಿ, ಸಂಜೆ ಸಭೆ ನಡೆಸ್ತೀವಿ, ಸಭೆಯ ನಂತರ ನಾವು ಯಾರಿಗೆ ಸಪೋರ್ಟನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅನೌನ್ಸ್ ಮಾಡೋಣ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಸಿಗ್ತಾ ಇರುವಂಥದ್ದು. ರೆಸಾರ್ಟ್ನಲ್ಲಿ ಶಾಸಕರಿದ್ರು, ಅವರನ್ನ ಚೆನ್ನೈಗೆ ಕರೆಸಲಾಗ್ತಾ ಇದೆ. ಪಳನಿಸ್ವಾಮಿ ಅವರು ಚೆನ್ನೈಗೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರಂತೆ. ಚೆನ್ನೈಗೆ ಹೋಗಿ ಆದ್ಮೇಲೆ ಅವತ್ತು ಸಂಜೆಯ ಸಂದರ್ಭದಲ್ಲಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸೊ ಇಲ್ಲೂ ಕೂಡ ಸರ್ಕಾರದ ಸರ್ಕಸ್ ಮುಂದುವರಿತಾ ಇದೆ. ಒಂದ್ ಕಡೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಏನಿದ್ದಾರೆ, ಗವರ್ನರ್ ಅವರನ್ನ ಮತ್ತೊಮ್ಮೆ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಭೇಟಿಯ ಹಿಂದಿರುವಂತಹ ಮರ್ಮ ಏನು ಅನ್ನೋದ್ರ ಬಗ್ಗೆ ಭೇಟಿ ಆದ ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಪಿಕ್ಚರ್. ಸೊ ವಿಜಯ್ಗೆ ಬಹುಮತ ಸಿಗ್ತಾ ಇದೆಯಾ? 6 ಜನ ಶಾಸಕರ ಬಲ ಇನ್ನೂ ಕೂಡ ಬೇಕಾಗಿದೆ. ಸೊ 6 ಜನ ಇವರ ಸಪೋರ್ಟಿಗೆ ನಿಲ್ತಾರಾ? ಯಾವ ಪಕ್ಷದಿಂದ ಹಾಗಾದ್ರೆ 6 ಜನನ ಸೆಳೆಯುವಂತ ಕೆಲಸವನ್ನ ವಿಜಯ್ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗೇ ಉಳಿದಿದೆ. ಬಟ್ ಸರ್ಕಾರ ರಚಿಸೋದಕ್ಕೆ ವಿಜಯ್ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ವಿಜಯ್ ಮೇಲೆ ಗರಂ ಆಗಿದ್ದಾರೆ ವಿಸಿಕೆ ಶಾಸಕರು. ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಬೆಂಬಲ ಕೇಳಿದ್ರಂತೆ ವಿಜಯ್. ಡೈರೆಕ್ಟ್ ಆಗಿ ಭೇಟಿ ಮಾಡಬೇಕಿತ್ತು ಅಂತ ಹೇಳ್ಕೊಂಡು ವಿಸಿಕೆಯ ಶಾಸಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದಿದೆ, ಈ ಸಂದರ್ಭದಲ್ಲಿ ನಮಗೆ ಡಿಮ್ಯಾಂಡ್ ಬಂದಿದೆ, ನಮ್ಮನ್ನ ಖುದ್ದು ಬಂದು ಭೇಟಿಯಾಗಿ ನಮ್ಮ ಬಳಿ ಮನವಿಯನ್ನ ಮಾಡ್ಕೋಬೇಕು ಅಂತ. ವಿಜಯ್ ನಮ್ಮ ಪಕ್ಷದ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ. ವಿಸಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಸಿಕೆಯ ಸಿಂಥನೈ ಸೆಲ್ವನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ವಿಜಯ್ ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಬೇಕಿತ್ತು, ಬಟ್ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾರೆ. ವಿಜಯ್ ನಡೆ ಬಗ್ಗೆ ವಿಸಿಕೆ ಪಕ್ಷದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿಸಿಕೆ ಪಕ್ಷದವರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅವರ ಸಪೋರ್ಟ್ ಕೂಡ ವಿಜಯ್ಗೆ ಬೇಕೇ ಬೇಕು. ಆದ್ರೆ ಇಲ್ಲಿ ಒಂದು ಸಪೋರ್ಟ್ ಅನ್ನ ಕೇಳುವಂಥದ್ದು ಅಟ್ಲೀಸ್ಟ್ ಕರೆ ಮಾಡಿ ಆದ್ರೂ ಕೇಳಬೇಕಿತ್ತು. ಬಟ್ ವಿಜಯ್ ಇಲ್ಲಿ ವಾಟ್ಸ್ಆಪ್ ಮೆಸೇಜ್ ಮಾಡಿಬಿಟ್ಟು ಕೇಳಿದಾರಂತೆ, ನಮಗ್ ಸಪೋರ್ಟ್ ಮಾಡಿ, ನೀವು ನಿಮ್ಮ ಪಕ್ಷದವ್ರು ನಮ್ಗೆ ಸಪೋರ್ಟ್ ಕೊಡಿ ಅಂತ. ಅದೀಗ ಅಸಮಾಧಾನ ಕಾರಣ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ತಮಿಳುನಾಡು ರಾಜಕಾರಣದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಅಣ್ಣಾಡಿಎಂಕೆ ಮತ್ತು ಡಿಎಂಕೆ ಒಂದಾಗ್ತಿದ್ದಾರೆ ಅನ್ನುವಂತ ಮಾತುಗಳು, ಯಾಕಂದ್ರೆ ಅವರ ಸಂಸದರೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಅದು ಹೌದಾ? ಮತ್ತೆ ವಿಜಯ್ಗೆ ಬಹುಮತ ಸಿಗ್ತಾ ಇದೆಯಾ? ಹೇಗೆ ಇವತ್ತು ಗವರ್ನರ್ ಅನ್ನ ಭೇಟಿ ಆಗ್ತಿರಲ್ಲ, ಆ ಉದ್ದೇಶ ಏನು? ಧನುಶ್ರೀ, ತಮಿಳುನಾಡಿನಲ್ಲಿ ನಡೀತಿರುವಂತಹ ಈ ಒಂದು ರಾಜಕೀಯ ಬೆಳವಣಿಗೆ ಇಡೀ ದೇಶವೇ ಒಂದು ರೀತಿ ಆಶ್ಚರ್ಯಕರವಾಗಿ ನೋಡಿಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರು 2 ಬಾರಿ ಈಗಾಗಲೇ ಗವರ್ನರ್ ಭೇಟಿ ಮಾಡಿ ಸರ್ಕಾರ ರಚನೆಗೆ ಕೇಳಿದ್ದಾರೆ. ಗವರ್ನರ್ ಒಂದೇ ಮಾತು, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಳಿ ಬಹುಮತ ಇಲ್ಲ, ಬಹುಮತ ತೆಗೆದುಕೊಂಡು ಬನ್ನಿ ಅದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ವಿಜಯ್ ಅವರು ಕೂಡ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಬಹುಮತಕ್ಕೆ ಬೇಕಾದಂತಹ ಒಂದು ಶಾಸಕನ ಸಂಖ್ಯೆಯನ್ನು ಗಳಿಸುವಂತ ನಿಟ್ಟಿನಲ್ಲಿ ಇವತ್ತು ಕೂಡ ತಮ್ಮ ಪಕ್ಷದ ಶಾಸಕರ ಸಭೆ ಕೂಡ ನಡೆಸಿದ್ರು. ಸಭೆ ಬಳಿಕವಾಗಿ ಪಕ್ಷದ ಶಾಸಕರು ಯಾರು ಅಂದ್ರೆ ಸಿಪಿಐ, ಸಿಪಿಎಂ ಮತ್ತೆ ಐಯುಎಂಎಲ್ ಮತ್ತೆ ವಿಸಿಕೆ ಶಾಸಕರನ್ನ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಪ್ರಯತ್ನ ಕೂಡ ಮಾಡಲಾಗಿದೆ. ಅದರಲ್ಲಿ ವಿಸಿಕೆ ಶಾಸಕರು ಕೂಡ ಇಲ್ಲೊಂದ್ ಕಡೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡಿದ್ರು ಕೂಡ ಅವರು ವಾಟ್ಸ್ಆಪ್ ಕರೆ ಮಾಡಿದರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಬೇಸರಗೊಂಡಿದ್ದಾರೆ. ಇನ್ನು ಅಧಿಕೃತವಾಗಿ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ನಡೆಯನ್ನು ಕೂಡ ತೋರಿಲ್ಲ. ಅದ್ರ ಜೊತೆಗೆ ಐಯುಎಂಎಲ್ ಮುಸ್ಲಿಂ ಲೀಗ್ ಇಬ್ಬರು ಶಾಸಕರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲೊಂದ್ ಕಡೆ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೆ ಸಿಪಿಎಂ ಮತ್ತೆ ಸಿಪಿಐ ಇಬ್ಬರು ಶಾಸಕರು ಇದ್ದಾರೆ.
ಅವರು ಕೂಡ ಬೆಳಗ್ಗೆಯಿಂದ ತಮ್ಮ ಪಕ್ಷದ ಕಚೇರಿಯಲ್ಲಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಅಧಿಕೃತವಾಗಿ ಒಂದು ಸ್ಪಷ್ಟವಾದ ನಡೆಯನ್ನ ವಿಜಯ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನೋದು ಚರ್ಚೆ ಗೊಂದಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಇವರೆಲ್ಲರೂ ಕೂಡ ಯಾರು ಸಿಪಿಎಂ ಸಿಪಿಐ ಮತ್ತೆ ವಿಸಿಕೆ ಶಾಸಕರೆಲ್ಲರೂ ಕೂಡ ಡಿಎಂಕೆ ಜೊತೆಗಿದ್ರು ಇಷ್ಟು ದಿನ ಕಾಲ. ಈಗ ಡಿಎಂಕೆ ಸೋತಿದೆ, ಅಧಿಕಾರದಿಲ್ಲ, ಈಗ ಟಿವಿಕೆ ಪಕ್ಷ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ. ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ತಮ್ಮ ಗೊಂದಲಕ್ಕೆ ಸಿಲುಕಿರುವಂತದ್ದು. ಯಾಕಂದ್ರೆ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಒಂದಾಗಬಹುದು ಅನ್ನೋ ಮನಸ್ಥಿತಿ ಈಗ ಒಂದು ರೀತಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಅದಕ್ಕೆ ಪೂರಕವಾಗಂತೆ ಎಐಡಿಎಂಕೆಯ ಕೆಲ ನಾಯಕರು ಕೂಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗಾಗಲೇ ತಂಬಿ ದೊರೆ ಎನ್ನುವಂತ ಒಂದು ಸಂಸದರು ಕೂಡ ನೇರವಾಗಿ ಹೇಳಿದ್ದಾರೆ, ಆದಷ್ಟು ಬೇಗ ನಮ್ಮ ಸರ್ಕಾರ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಒಂದು ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾವಾಗ ರಿಸಲ್ಟ್ ಬಂತು ಅದಾದ ಕೂಡಲೇ ಪುದುಚೇರಿ ರೆಸಾರ್ಟ್ಗೆ ತಮ್ಮ ಪಕ್ಷದ ಎಲ್ಲ ಶಾಸಕರನ್ನು ಅಂದ್ರೆ ಎಐಡಿಎಂಕೆಯ 40ಕ್ಕೂ ಹೆಚ್ಚು ಜನ ಶಾಸಕರನ್ನ ಪುದುಚೇರಿಗೆ ಶಿಫ್ಟ್ ಅನ್ನು ಮಾಡಿದ್ರು. ಅದಾದ ಬಳಿಕವಾಗಿ ಪುದುಚೇರಿಗೂ ಅವರು ಕೂಡ ಹೋಗಿದ್ರು. ಅವರು ಶಾಸಕರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಕೊಡಬಾರದು ಅನ್ನೋ ಒಂದು ಖಡಕ್ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಎಂಕೆ ಪಕ್ಷದ ಸ್ಟಾಲಿನ್ ಅವರು ಕೂಡ ಈಗ ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೇ 10ನೇ ತಾರೀಕುವರೆಗೂ ಕೂಡ ಡಿಎಂಕೆ ಪಕ್ಷದ 59 ಜನ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಚೆನ್ನೈ ಬಿಟ್ಟು ಹೊರಗಡೆ ಹೋಗಬಾರದು ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇವರ ಹೇಳಿಕೆ ಮತ್ತೆ ಇವರ ಮಾತಿನ ನೋಡಿದ್ರೆ ಇಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರಿಂದ ಸರ್ಕಾರ ರಚನೆಗೆ ಬಹುಮತ ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ರಾಜ್ಯಪಾಲರನ್ನ ಎರಡನೇ ಪಕ್ಷವಾಗಿರ್ತಕ್ಕಂಥ ಡಿಎಂಕೆ ಮತ್ತೆ ಎಐಡಿಎಂಕೆ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡಬಹುದು. ಅಥವಾ ಸರ್ಕಾರ ರಚನೆ ಮಾಡಲಿಲ್ಲ ಅಂದ್ರೂ ಕೂಡ ಟಿವಿ ಪಕ್ಷದ ನಾಯಕ ಏನು ವಿಜಯ್ ಅವರು ಫೇಲ್ಯೂರ್ ಆಯ್ತು ಅಂತಂದ್ರೆ ಅವಾಗ ರಾಷ್ಟ್ರಪತಿ ಆಳ್ವಿಕೆ ತಂದು ಇಲ್ಲಿ ಮತ್ತೊಮ್ಮೆ ಚುನಾವಣೆಯನ್ನು ಮಾಡಬಹುದು. ಹೀಗೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ಪಕ್ಷಗಳನ್ನು ಕೂಡ ನಡೀತಾ ಇದೆ. ಹಾಗಾಗಿನೇ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇಲ್ಲಿ ತಮಿಳುನಾಡಲ್ಲಿ ಯಾವುದೇ ಒಂದು ರಾಜಕೀಯ ಬದಲಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರಿಗೆ ಈ 108 ಸ್ಥಾನವನ್ನ ಜನರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ಸರ್ಕಾರ ರಚನೆ ಮಾಡದಿರುವಂತಹ ನಿಟ್ಟಿನಲ್ಲಿ ಗವರ್ನರ್ ನಡೆಯನ್ನು ತೋರಿದ್ದಾರೆ. ಅದಕ್ಕೋಸ್ಕರವಾಗಿ ಅಸಮಾಧಾನಗೊಂಡು ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಇಡೀ ತಮಿಳುನಾಡಿನಾದ್ಯಂತ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಇವಾಗ ಎಲ್ಲ ಒಂದ್ ಕಡೆ 4:30 ಸುಮಾರಿಗೆ ಮತ್ತೊಮ್ಮೆ ನಟ ವಿಜಯ್ ಅವರು ತಮಿಳುನಾಡಿನ ಲೋಕಭವನದಲ್ಲಿರತಕ್ಕಂಥ ರಾಜೇಂದ್ರ ಅರ್ಲಕರ್ ಅವರನ್ನ ಅಂದ್ರೆ ರಾಜ್ಯಪಾಲರನ್ನ ಮತ್ತೊಮ್ಮೆ 3ನೇ ಬಾರಿಗೆ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಅದ್ರ ಜೊತೆಗೆ ಏನು ಗವರ್ನರ್ ಏನ್ ಕೇಳಿದ್ದಾರೆ ಅಂದ್ರೆ 118 ಶಾಸಕರ ಬೆಂಬಲವನ್ನು ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋದು. ಅದಕ್ಕೋಸ್ಕರವಾಗಿ 4:30 ಸುಮಾರಿಗೆ ಅವರು ಗವರ್ನರ್ ಭೇಟಿಗೆ ವಿಜಯ್ ಅವರು ಕೂಡ ಹೋಗ್ತಾ ಇದ್ದಾರೆ. ಈಗಾಗಲೇ ನಟ ವಿಜಯ್ ಅವರಿಗೆ 108 ಜನ ಶಾಸಕರು ಜೊತೆಗೆ 5 ಕಾಂಗ್ರೆಸ್ ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 112 ಶಾಸಕರಾಗಿದೆ. ಇನ್ನು 6 ಜನ ಶಾಸಕರ ಮಾತ್ರ ಬೆಂಬಲ ಅಗತ್ಯವಿದೆ. ಅದಕ್ಕೋಸ್ಕರವಾಗಿ ವಿಸಿಕೆ ಶಾಸಕರು ಬೆಂಬಲ ಕೊಡಬಹುದು, ಐಎಂಎಲ್ ಶಾಸಕರು ಕೂಡ ಬೆಂಬಲವನ್ನು ಕೊಡಬಹುದು. ಅದ್ರ ಜೊತೆಗೆ ಸಿಪಿಐ ಆಗಿರಬಹುದು, ಸಿಪಿಎಂ ಶಾಸಕರು ಕೂಡ ಬೆಂಬಲ ಕೊಡುವಂತ ಒಂದು ಮನಸ್ಥಿತಿಯಲ್ಲಿ ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಈಗ ಮತ್ತೊಮ್ಮೆ ಗವರ್ನರ್ ಭೇಟಿಗೆ ಈಗಾಗಲೇ ವಿಜಯ್ ಅವರು ಕೂಡ ತೆರಳ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರು ಈಗ ಅಧಿಕೃತವಾಗಿ ಏನು ಎಡಪಕ್ಷಗಳ ಶಾಸಕರು ಅಧಿಕೃತವಾಗಿ ತಮ್ಮ ನಡೆಯನ್ನ ತೋರಿಲ್ಲ, ಆದ್ರೆ ವಿಜಯ್ ಅವರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ಬೆಂಬಲವನ್ನು ಕೊಟ್ಟರೆ ಇಲ್ಲ ಒಂದ್ ಕಡೆ ಅವರಿಂದ ಸಹಿಯನ್ನ ತೆಗೆದುಕೊಂಡು ಇವತ್ತು ಗವರ್ನರ್ಗೆ ಸಲ್ಲಿಕೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಮನವಿಯ ಆಧಾರದ ಮೇಲೆ ಗವರ್ನರ್ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಈಗ ಇರತಕ್ಕಂಥ ಕುತೂಹಲ. 4:30 ಸುಮಾರಿಗೆ ನಟ ವಿಜಯ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ಗವರ್ನರ್ ಕನ್ವಿನ್ಸ್ ಆಯಿತು ಅಂದ್ರೆ ಬಹುಶಃ ಸರ್ಕಾರ ರಚನೆಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಆಗೊಂದು ವೇಳೆ ಅನುಮತಿ ಕೊಟ್ಟದೇ ಆದಲ್ಲಿ ನಾಳೆ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಆದ್ರೆ ನಟ ವಿಜಯ್ ಅವರ ನಡೆಯನ್ನ ಮಿತ್ರ ಪಕ್ಷದ ಅಂದ್ರೆ ವಿರೋಧ ಪಕ್ಷದ ನಾಯಕರು ಕಾತರದಿಂದ ಕಾಯ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ನಟ ವಿಜಯ್ ಅವರು ಫೇಲ್ಯೂರ್ ಆಯ್ತು ಅಂತಂದ್ರೆ ಈ ಒಂದು ಬಹುಮತ ಸಾಬೀತುಪಡಿಸಿದಲ್ಲಿ ಎಲ್ಲ ಒಂದ್ ಕಡೆ ನಾವೆಲ್ಲ ಸೇರಿಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡಬಹುದು ಅನ್ನೋ ಪ್ಲಾನ್ ನಲ್ಲಿ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗಾಗಲೇ ರಾಜ್ಯ ಬಿಜೆಪಿ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಪಕ್ಷದ ನಾಯಕರು ಒಟ್ಟಾಗಿ ಹೋದ್ರೂ ಕೂಡ ನಾವು ಅದಕ್ಕೆ ಸಹಮತವನ್ನು ಕೊಡೋದಿಲ್ಲ, ನಾವು ದೂರ ಇರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ನೇರವಾಗಿ ಆಪಾದನೆಯನ್ನ ಮಾಡ್ತಿರುವಂತದ್ದು. ಎಲ್ಲ ಒಂದ್ ಕಡೆ ದೆಹಲಿಯಿಂದ ರಿಮೋಟ್ ಕಂಟ್ರೋಲ್ ಮಾಡಿ ಇಲ್ಲಿ ಚೆನ್ನೈನಲ್ಲಿ ಕೇಂದ್ರ ಎನ್ಡಿಎ ಸರ್ಕಾರ ಈ ರೀತಿ ಇಲ್ಲಿ ರಾಜಕೀಯ ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನ ಕಾಂಗ್ರೆಸ್ ಸಂಸದರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಕೆಲವೊಂದು ಕಡೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯ ಬಿಜೆಪಿ ಘಟಕ ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಹಾಗಾಗಿನೇ ಒಂದಲ್ಲ ಒಂದು ಕುತೂಹಲಕಾರಿ ಬೆಳವಣಿಗೆಗಳಿಂದಾಗಿ ತಮಿಳುನಾಡಿನ ರಾಜ್ಯದ ಪರಿಸ್ಥಿತಿ ಯಾವ ದಿಕ್ ಬೇಕಾದರೂ ಬದಲಾಗಬಹುದು ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಕುತೂಹಲ. ಹಾಗಾಗಿನೇ 4:30 ಸುಮಾರಿಗೆ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.